ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ಮತ್ತು ಇದರಲ್ಲಿ ಯೂಟ್ಯೂಬ್ ಇದರಲ್ಲಿ ತುಂಬಾ ಒಂದು ಎಂಕ್ವೈರೀಸ್ ಬರ್ತಾ ಇದೆ. ಅಂದರೆ ಬ್ಲೌಸ್ ಸ್ಟಿಚ್ ಮಾಡಿಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ನಾನು ಬ್ಲೌಸಸ್ಸು ಸ್ಟಿಚ್ ಮಾಡಿಕೊಡೋದಿಲ್ಲ. ಅಂದರೆ ನಮ್ಮ ಸ್ಟಿಚ್ ಮಾಡಿಕೊಡ್ತೀವಿ, ಬಟ್ ನಮ್ಮ ಶಾಪಲ್ಲೇ ತುಂಬ ಒಂದು ಆರ್ಡರ್ಸ್ ಇರೋದ್ರಿಂದ ಔಟ್ಸೈಡಿಂದ ಹೊರಗಡೆಯಿಂದ ನಾನು ಯಾವುದೇ ಥರವಾದಂಥ ಒಂದು ಬ್ಲೌಸಸ್ನ ನಾನು ತರಿಸ್ಕೋತಾ ಇಲ್ಲ. ನನಗೆ ಅಷ್ಟು ಬ್ಲೌಸಸ್ಸು ಸ್ಟಿಚ್ ಮಾಡೋದಕ್ಕೆ ವರ್ಕರ್ಸ್ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಈಗ ನಮ್ಮ ಹತ್ರ ಇರೋವಂಥ ವರ್ಕರ್ಸು ಅವ್ರಿಗೆ ಇಲ್ಲಿ ಬರೋವಂಥ ನಮ್ಗೆ ಆರ್ಡರ್ಸ್ ಏನಂದರೆ ತುಂಬಾ ಇರೋದ್ರಿಂದ ನಾನು ಯಾವುದೇ ಥರವಾದಂಥ ಬ್ಲೌಸಸ್ಸು ಸ್ಟಿಚ್ಚಿಂಗ್ದು ನಾನು ಆರ್ಡರ್ ತೊಗೋತಾ ಇಲ್ಲ. ಆದರೆ ನಿಮಗೆ ಇನ್ನೊಂದು ಪಾಯಿಂಟ್ ಹೇಳಬೇಕು ಅಂತಂದರೆ, ನಾನು ಸ್ಟಿಚ್ಚಿಂಗ್ದು ಬ್ಲೌಸಸ್ ಮಾತ್ರ ಆರ್ಡರ್ ತೊಗೋತಾ ಇಲ್ಲ. ಬಟ್ ವರ್ಕ್ದು ಏನಾದರೂ ಇದ್ದರೆ, ಅಕಸ್ಮಾತ್ ನೀವು ಇವಾಗ ಟೈಲರ್ ಆಗಿ ಮನೆಯಲ್ಲೇ ಹೊಲಿತಾ ಇರ್ತೀರಾ, ನಿಮಗೆ ವರ್ಕ್ದು ಆರ್ಡ್ರ್ ಬಂದಾಗ ನೀವು ವರ್ಕರ್ಸ್ನ ಅಂದರೆ ಈಗ ಎಂಬ್ರಾಯ್ಡಿಂಗ್ ವರ್ಕರ್ಸ್ನೆಲ್ಲ ನೀವು ಇಟ್ಕೊಂಡಿರೋದಿಲ್ಲ. ಅವಾಗ ಏನಾಗುತ್ತೆ ಅಂತಂದರೆ, ನೀವು ಬೇರೆ ಕಡೆ ಕೊಟ್ಟು ವರ್ಕ್ ಮಾಡಿಸ್ತಾ ಇರ್ತೀರಾ, ನಿಮ್ಗೆ ಅಲ್ಲಿ ಫಿನಿಶಿಂಗ್ ಇಷ್ಟ ಆಗಿಲ್ಲ ಇರ್ಬೋದು, ಅಥವಾ ನೀವು ಇನ್ನೂ ಜಾಸ್ತಿ ವರ್ಕ್ ಮಾಡಿಸ್ಬೇಕಾಗಿರೋಂಥ ಪ್ರೆಷರ್ ಇರ್ಬೋದು. ನಿಮಗೇನಾದರೂ ಬೇಗ ವರ್ಕ್ ಬೇಕು ಅಂತ ಏನಾದರೂ ನಿಮಗೇನಾದರೂ ಅರ್ಜೆಂಟ್ ಇತ್ತು ಅಂತಂದರೆ, ಅಂಥ ಒಂದು ಪೀಸಸ್ನ ನೀವು ವರ್ಕ್ಗೆ ಅಂದರೆ ಹ್ಯಾಂಡ್ ವರ್ಕ್ ಆಗಿರ್ಬೋದು ಅಥವಾ ಎಂಬ್ರಾಯ್ಡ್ರಿ ಆಗಿರ್ಬೋದು, ನೀವು ಎಷ್ಟೇ ಪೀಸ್ ಕಳಿಸಿದ್ರೂ ಎಲ್ಲಿಂದಾದರೂ ಕಳಿಸಿ, ನಾನು ಒಂದು ಆಲ್ ಓವರ್ ಕರ್ನಾಟಕ ಮತ್ತು ಆಲ್ ಓವರ್ ಇಂಡಿಯಾ ಅಂತಲೇ ಹೇಳ್ಬೋದು, ನೀವು ಕಳಿಸ್ಕೊಟ್ರು ನಾನು ಎಂಬ್ರಾಯ್ಡ್ರಿ ಮತ್ತು ಹ್ಯಾಂಡ್ ವರ್ಕು ಎರಡೂ ಸಹ ನಾನು ವರ್ಕ್ ಮಾಡಿ ನಿಮಗೆ ಅದನ್ನು ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ನಂಬರ್ ಹಾಕಿರ್ತೀನಲ್ಲ, ಆ ನಂಬರ್ಗೆ ನೀವು ಹೆಚ್ಚಿನ ಒಂದು ಡೀಟೇಲ್ಸ್ ಬೇಕು ಅಂತಂದರೆ ಒಂದು ನಂಬರ್ಗೆ ಕಾಲ್ ಮಾಡಿದ್ರೆ ನಾವು ಏನು ಅಂತ ನಾವು ಅದನ್ನು ಮೆಸೇಜ್ ಮಾಡಿ ನಾವು ರಿಟರ್ನ್ ಕಾಲ್ ಮಾಡ್ತೀವಿ. ನಿಮಗೆ ಎಷ್ಟು ವರ್ಕಲ್ಲಿ ನೀವು ವರ್ಕಲ್ಲೂ ಅಷ್ಟೇ, ಯಾವುದೋ ಒಂದು ನಾರ್ಮಲಿಂದ ಹಿಡಿದು ಹೆವಿ ವರ್ಕ್ವರೆಗೂ ನಾವು ಎಲ್ಲ ಥರವಾದಂಥ ವರ್ಕು ನಾನು ಆರ್ಡ್ರ್ ತೊಗೋತೀನಿ. ವರ್ಕ್ ಯಾವುದೇ ವರ್ಕ್ ಆಗಿರ್ಬೋದು, ಮಗ್ಗಮ್ ವರ್ಕಲ್ಲೇ ಒಂದು ದಪ್ಪ ವರ್ಕ್ ಮಾಡೋವಂಥದ್ದು ಅದು ಬೇರೆ ಥರ ಇರುತ್ತೆ. ಮತ್ತು ಸಣ್ಣದಾಗೆ ಬರಬೇಕು ವರ್ಕು, ಆ ಥರ ಇಷ್ಟಪಡುವಂಥ ಕಸ್ಟಮರ್ಸು ತುಂಬ ಜನ ಇದ್ದಾರೆ. ಸಣ್ಣದಾಗೆ ವರ್ಕ್ ಬರೋವಂಥದ್ದು, ಹ್ಯಾಂಡ್ ವರ್ಕ್ ಬರೋವಂಥದ್ದು ಇತ್ತು ಅಂದರೆ ಸ್ವಲ್ಪ ಕಾಸ್ಟು ಹೆವಿ ಆಗುತ್ತೆ, ಯಾಕೆಂದರೆ ಅದು ನಮಗೆ ಟೈಮ್ ತುಂಬಾ ಹಿಡಿಯುತ್ತೆ. ಅದಕ್ಕೋಸ್ಕರ ಅಷ್ಟೇ, ನೀವೇನಾದರೂ ಡಿಸೈನ್ಸು ನಿಮ್ಮೊಂದು ಮೊಬೈಲಲ್ಲಿರೋಂಥ ಡಿಸೈನ್ಸ್ ಆಗಿರ್ಬೋದು, ಅಥವಾ ಬುಕ್ಕಲ್ಲಿರೋಂಥ ಡಿಸೈನ್ಸ್ ಆಗಿರ್ಬೋದು, ಅಥವಾ ನಿಮ್ಗೇನಾದ್ರೂ ಬೇರೆ ಒಂದು ಈಗೆಲ್ಲನೂ ಇನ್ಸ್ಟಾಗ್ರಾಮು, ಪಿಂಟ್ರೆಸ್ಟು ಅದರಲ್ಲೆಲ್ಲನೂ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ. ಯಾವುದೇ ವರ್ಕ್ ಆಗಿರ್ಬೋದು, ಎಣ್ಣೆ ಕಾಸ್ಟ್ ಎಷ್ಟೇ ವರ್ಕ್ ಆಗಿದ್ರು, ಕಷ್ಟ ಆಗಿದ್ರು ಅದು ನಾನು ಮಾಡಿ ಕಳಿಸುವಂಥ ಜವಾಬ್ದಾರಿ ನಮ್ಮದಿರುತ್ತೆ. ಎಷ್ಟೇ ವರ್ಕ್ ನೀವು ಕಳಿಸ್ಕೊಟ್ರು, ಎಷ್ಟೇ ಪೀಸ್ ಅಂದರೆ ನೀವು 5 ಪೀಸ್ ಕಳಿಸ್ತೀರಾ, 5 ಪೀಸು ಅಷ್ಟೇ ನಾನೇನು ಟೈಮ್ ಹೇಳ್ತೀನಿ ಆ ಟೈಮಿಗೆ ನಾನು ವರ್ಕ್ ಮಾಡಿ ಕಳಿಸ್ಕೊಡ್ತೀನಿ. ಮೆಜರ್ಮೆಂಟು ನೀವೇನಾದರೂ ಟೈಲರ್ಸ್ ಆಗಿದ್ರಿ ಅಂತಂದರೆ ಮೆಜರ್ಮೆಂಟ್ ಎಲ್ಲ ನೀವೇ ಹಾಕಿ ಮಾರ್ಕ್ ಮಾಡಿ ಕಳಿಸ್ಕೊಡಿ. ಅಕಸ್ಮಾತ್ ನೀವು ಟೈಲರ್ಸ್ ಅಲ್ಲ, ಅಥವಾ ಎಲ್ಲ ಮನೆಯಲ್ಲಿ ಇರೋವಂಥ ಒಂದು ಗೃಹಿಣಿಯರಾಗಿರ್ಬೋದು, ಅಥವಾ ನಮ್ಮ ಒಂದು ಸ್ನೇಹಿತರು ಯಾರಾದ್ರೂ ನಮ್ಗೆ ಈ ಥರ ವರ್ಕ್ ಮಾಡಿಸ್ಕೋಬೇಕು, ನೀವು ವರ್ಕ್ ಮಾಡ್ಕೊಂಡು ನಾವು ಬೇರೆ ಕಡೆ ಸ್ಟಿಚ್ ಮಾಡಿಸ್ಕೊತೀವಿ ಅಂತಂದರೆ ಮಾರ್ಕಿಂಗ್ ಬೇಕಾದ್ರೆ ನಾನೇ ಹಾಕ್ಕೊಡ್ತೀನಿ. ಮಾರ್ಕಿಂಗ್ ನಾನೇ ಹಾಕಿ ವರ್ಕ್ ಮಾಡಿ ಕಳಿಸ್ಕೊಡ್ತೀನಿ. ಅಂದರೆ ನಿಮಗೆ ಒಂದು ಆದಷ್ಟು ಕಡಿಮೆ ಒಂದು ಸಮಯದಲ್ಲಿನೇ ನಾನು ಕಳಿಸ್ಕೊಡ್ತೀನಿ. ಯಾವ್ಯಾವ ಥರ ವರ್ಕೆಲ್ಲ ಮಾಡ್ತೀವಿ ಅಂತಂದರೆ, ಆಮೇಲೆ ಇನ್ನೊಂದು ಹೇಳಬೇಕು ಅಂತಂದರೆ, ವರ್ಕಲ್ಲಿ ಸ್ವಲ್ಪ ಡಿಫ್ರೆನ್ಸು ನಮ್ಮದು ಯಾವುದೇ ಥರವಾದಂಥ ಫಿನಿಶಿಂಗು ಪ್ರಾಬ್ಲಮ್ಸ್ ಇರೋದಿಲ್ಲ. ಮತ್ತು ಎಂಬ್ರಾಯ್ಡಿಂಗು ಅಷ್ಟೇ. ಎಂಬ್ರಾಯ್ಡಿಂಗು ಅಂತಂದರೆ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ಕಂಪ್ಯೂಟ್ರ್ ವರ್ಕ್ ಅಲ್ಲ. ನಾನು ಕಂಪ್ಯೂಟ್ರ್ ವರ್ಕ್ ಆರ್ಡ್ರ್ ತೊಗೊಂಡಿಲ್ಲ. ಕಂಪ್ಯೂಟ್ರ್ ನಾನು ಇನ್ನೂ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಮ್ಮದು ಮಿಷಿನ್ ವರ್ಕ್ ಅಂದರೆ ಮ್ಯಾನ್ ಹ್ಯಾಂಡ್ಲೇ ಇರುತ್ತೆ. ಮಿಷಿನ್ ವರ್ಕ್ ಅಂದರೆ ಮ್ಯಾನ್ ಹ್ಯಾಂಡ್ಲ್ ಅಂದರೆ ಅದು ಫಿನಿಶಿಂಗ್ಗೆ ಒಂದು ಹೇಳ್ಬೇಕಂದ್ರೆ ನೆಕ್ಸ್ಟ್ ಲೆವೆಲಾಗೆ ಇರುತ್ತೆ, ಫಿನಿಶಿಂಗ್ ಸೂಪರಾಗಿ ಬರುತ್ತೆ. ನಿಮ್ಗೇನಾದರೂ ಅಕಸ್ಮಾತು ಅಂದರೆ ನಾವು ಬ್ಲೌಸಸ್ ಯಾವ್ಯಾವ ಎಂಬ್ರಾಯ್ಡ್ರಿ ಮಾಡಿದ್ದೀವಿ, ಮತ್ತು ಹ್ಯಾಂಡ್ ವರ್ಕ್ ನಿಮ್ಗೆ ಇಷ್ಟ ಆಗಿ ಒಂದು ಹ್ಯಾಂಡ್ ವರ್ಕ್ ಮಾಡಿಸೋಷ್ಟು ಅಮೌಂಟು ನಮಗೆ ಸಾಲ್ಟೇಜ್ ಇದೆಯಾ ಅಕ್ಕ ಅಂತಂದರೆ, ಅದೇ ಹ್ಯಾಂಡ್ ವರ್ಕ್ನೇ ಎಂಬ್ರಾಯ್ಡಿಂಗ್ ಲುಕ್ಕಲ್ಲಿನ ಅಂದರೆ ಹ್ಯಾಂಡ್ ವರ್ಕ್ ಲುಕ್ಕಲ್ಲಿ ಎಂಬ್ರಾಯ್ಡಿಂಗ್ ಬ್ಲೌಸ್ ಮಾಡಿ ಕೊಡ್ತೀವಿ. ಅದನ್ನು ಸಹ ನೀವೇನಾದರೂ ವಾಚ್ ಮಾಡಬೇಕು, ನಾವು ನಮ್ಮ ಶಾಪಲ್ಲಿ ರೆಡಿಯಾಗಿರೋಂಥ ಬ್ಲೌಸಸ್ನ ಅಂತಂದರೆ ನಂದು ಇನ್ನೊಂದು ಯೂಟ್ಯೂಬ್ ಲಿಂಕ್ ಹಾಕಿರ್ತೀನಿ, ಅನು ಫ್ಯಾಷನ್ ಟೆಕ್ ಅಂತ ಇದೆ. ಅದರಲ್ಲೆಲ್ಲ ನಾನು ಆದಷ್ಟು ವರ್ಕ್ ಏನೇನು ಮಾಡಿದ್ದೀವಲ್ಲ ಅದೆಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸಲ ವಾಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ವರ್ಕ್ ಮಾಡ್ತೀವಿ ಏನು ಅಂತ. ನಿಮ್ಗೆ ಅವಾಗ ಐಡಿಯಾ ಸಹ ಬರುತ್ತೆ. ಹಾಗಾಗಿ ನೀವೇನಾದ್ರೂ ಒಂದು ವರ್ಕ್ ಇಷ್ಟಪಟ್ಟು ವರ್ಕ್ ಮಾಡಿಸ್ಕೊತೀವಿ ಅಂದರೆ ಮಾತ್ರ ನಾನು ಆರ್ಡರ್ ತೊಗೋತೀನಿ. ಈಗ ವರ್ಕ್ ನೋಡಿ, ಹ್ಯಾಂಡ್ ವರ್ಕೆಲ್ಲ ಯಾವ ಥರ ಲುಕ್ ಇರುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಇದೆಲ್ಲ ನಮ್ಮ ಒಂದು ಶಾಪಲ್ಲೇ ರೆಡಿ ಮಾಡೋವಂಥ ಹ್ಯಾಂಡ್ ವರ್ಕು, ಮಗ್ಗಮ್ ವರ್ಕು. ತುಂಬಾ ಒಂದು ಲುಕ್ ಇರುತ್ತೆ. ನಿಮಗೆ ಏನು ಬೀಡ್ಸು ನೋಡಿ, ಸ್ಟೋನ್ಸು, ಬೀಡ್ಸು, ಜರ್ದೋಸಿ ಎಲ್ಲ ಟೈಪಲ್ಲೂ ಮಾಡಿರ್ತೀವಿ. ನಿಮಗೇನಾದರೂ ಅಕಸ್ಮಾತ್ ಅಕ್ಕ ನಮಗೆ ಇದೆಲ್ಲ ಜರ್ದೋಸಿ ಇಷ್ಟ ಆಗಲ್ಲ ಅನ್ನೋರು ಇರ್ತಾರೆ, ಮತ್ತು ಬೀಡ್ಸ್ ಇಷ್ಟ ಆಗಲ್ಲ ಅನ್ನೋರು ಇರ್ತಾರೆ, ಅಥವಾ ನಮಗೆ ಫುಲ್ಲು ಥ್ರೆಡ್ಡಲ್ಲೇ ಬೇಕು ಅಂದ್ರೂ ಸಹ ಥ್ರೆಡ್ಡಲ್ಲೇ ಮಾಡಿಸ್ಕೊಡ್ತೀನಿ ನೋಡಿ. ಈಗ ನಾನು ನಿಮಗೆ ತೋರಿಸಿದಂಥದ್ದು ಅದು ಹ್ಯಾಂಡ್ ವರ್ಕು.
ಮತ್ತೊಂದು ಹ್ಯಾಂಡ್ ವರ್ಕ್ ತೋರಿಸ್ತೀನಿ ನೋಡಿ. ಇದು ಅಷ್ಟೇ, ಇದನ್ನು ಸ್ಟಿಚ್ ಈಗಾಯಿತು ನೋಡಿ. ಇದು ಬಂದು ಸೀಕ್ವೆನ್ಸು ನೋಡಿ, ಕರ್ದಾನ ಹಾಕಿದ್ದೀವಿ ಮತ್ತು ಥ್ರೆಡ್ಡು ಯೂಸ್ ಮಾಡಿದ್ದೀವಿ. ಸ್ಯಾರಿ ಬಂದು ಬ್ಲೂ ಇತ್ತು. ನಂತರ ಇದು ಜರ್ದೋಸಿ ಬಂದು ಸಿಲ್ವರ್ ಕಲರ್ ಹಾಕಿದ್ದೀವಿ. ಸ್ಯಾರಿಯಲ್ಲೆಲ್ಲ ಸಿಲ್ವರ್ ಜರಿ ಇರೋದ್ರಿಂದ ಸಿಲ್ವರ್ ಹಾಕಿದ್ದೀವಿ. ತುಂಬಾ ಒಂದು ಚೆನ್ನಾಗಿ ಬಂದಿದೆ ವರ್ಕು. ಇದನ್ನು ಒಬ್ಬರು ಕಸ್ಟಮರು ಅಂದರೆ ಆರ್ಡ್ರ್ ಕೊಟ್ಟಿದ್ದಂತೆ ಕಸ್ಟಮೈಸ್ಡ್ ಬ್ಲೌಸ್ ಇದು. ಅವ್ರು ಹೇಗೆ ಹೇಳಿದ್ರು ಹಾಗೆ ಮಾಡಿದ್ದೀವಿ. ಇದೇನಾದರೂ ನಿಮಗೆ ಫಾರ್ ಎಕ್ಸಾಂಪಲ್ ಇದೇನಾದರೂ ನಿಮಗೆ ಬೀಡ್ಸ್ ಬೇಡ ಮತ್ತು ನಮಗೆ ಸ್ಟೋನ್ಸ್ ಎಲ್ಲ ಇದೆಲ್ಲ ಬೇಡ ಅಂತಂದರೆ ಥ್ರೆಡ್ಡಲ್ಲೂ ಸಹ ಮಾಡ್ಬೋದು. ಬರೀ ಥ್ರೆಡ್ಡಲ್ಲೂ ಸಹ ಮಾಡ್ಕೊಡ್ತೀನಿ. ಇದು ಬಂದು ಹ್ಯಾಂಡ್ ವರ್ಕು, ಮಗ್ಗಮ್ ವರ್ಕು. ಆಮೇಲೆ ಮಿಷಿನ್ ವರ್ಕ್ ಬಂದು ನೋಡಿ, ಫಿನಿಶಿಂಗ್ ನೋಡಿ, ಮಿಷಿನ್ ವರ್ಕಲ್ಲೂ ಅಷ್ಟೇ ತುಂಬ ಒಂದು ಚೆನ್ನಾಗಿ ಬರುತ್ತೆ. ನೀವು ಯಾವುದೇ ಟೈಪಲ್ಲಿ ಹೇಳ್ರಿ, ಬೋಟ್ ನೆಕ್ ಬೇಕಾ ಅಥವಾ ನಾರ್ಮಲ್ ಬೇಕಾ ಅಥವಾ ಒಂದು ನೋಡಿ, ಇದು ಅಷ್ಟೇ ಮಿಷಿನ್ ವರ್ಕ್. ಇದೆಲ್ಲ ಮಿಷಿನ್ ವರ್ಕು ಅಂದ್ರೂ ಸಹ ನಮ್ಮ ಒಂದು ಶಾಪಲ್ಲಿ ಹ್ಯಾಂಡ್ ವರ್ಕ್ ಲುಕ್ಕೇ ಕೊಡ್ತೀವಿ. ಅದನ್ನು ಹ್ಯಾಂಡ್ ವರ್ಕ್ ಮಾಡ್ಸೋಕ್ಕೆ ಕೆಲವ್ರಿಗೆ ಆಗೋದಿಲ್ಲ, ತುಂಬಾ ಒಂದು ಕಾಸ್ಟ್ಲಿ ಅನಿಸಿದ್ರು ಸಹ ನಮ್ಮ ಒಂದು ಶಾಪಲ್ಲಿ ನಾನು ರೀಸನಬಲ್ ರೇಟಲ್ಲೇ ಮಾಡ್ಕೊಡ್ತಾರೆ ಅಂತ. ಇದು ನೋಡಿ, ಇದು ನೆಟ್ ಮೇಲೆ ವರ್ಕ್ ಮಾಡಿದ್ದೀವಿ. ನೆಟ್ ಮೇಲೆ ಮಿರರ್ ಹಾಕಿ ವರ್ಕ್ ಮಾಡಿರೋಂಥ ಬ್ಲೌಸ್ ಇದು. ಇಲ್ಲಿ ಸ್ಯಾರಿ ಪೀಸ್ ಕೊಟ್ಟು ಅಟ್ಯಾಚ್ ಮಾಡಿಸಿ ವರ್ಕ್ ಮಾಡಿಸಿದ್ದೀನಿ. ಇದು ನೆಟ್ ಮೇಲೆ ಮಾಡಿರೋಂಥದ್ದು. ತುಂಬಾ ಒಂದು ಚೆನ್ನಾಗಿ ಬಂದಿದೆ. ಕೆಲವರೆಲ್ಲ ನೆಟ್ ಮೇಲೆ ವರ್ಕ್ ಆಗಲ್ಲ ಅಂತಾರೆ, ನಾನು ಮಾಡಿಸಿದ್ದೀನಿ ನೋಡಿ. ಎಂಬ್ರಾಯ್ಡಿಂಗ್ ಅಂತಲೇ ಅನಿಸೋದಿಲ್ಲ, ಇದು ಹ್ಯಾಂಡ್ ವರ್ಕ್ ಲುಕ್ಕೇ ಕೊಡ್ತಾ ಇದೆ. ಇನ್ನೂ ನಿಮ್ಗೆ ಹೆಚ್ಚಿನ ಒಂದು ಬ್ಲೌಸಸ್ ಎಲ್ಲ ನೋಡಬೇಕು ಅಂತ ಏನಾದರೂ ನಿಮ್ಗೆ ಏನಾದರೂ ಇಷ್ಟ ಇತ್ತು ಅಂತಂದರೆ ಮತ್ತು ನೋಡಿ, ಇದೆಲ್ಲನೂ ಸಿಂಪಲ್ ವರ್ಕು. ನಾವು ಚಾರ್ಟ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಸಿಂಪಲ್ ವರ್ಕಲ್ಲಿ ಇದೆಲ್ಲನೂ ಒಂದು ರೀಸನಬಲ್ ರೇಟಲ್ಲಿ ವರ್ಕ್ ಮಾಡಿ ನಾನು ಕೊಡ್ತೀನಿ. ಇದೆಲ್ಲ ಸಿಂಪಲ್ಲಲ್ಲಿ ಬರುವಂಥದ್ದು. ಬ್ಯಾಕ್ ರೌಂಡು ಅಥವಾ ಬಾಕ್ಸ್ ಬಂದು ವರ್ಕ್ ಬರುತ್ತೆ. ತುಂಬಾ ಒಂದು ಫಿನಿಶಿಂಗ್ ಇರುತ್ತೆ. ಫಿನಿಶಿಂಗಲ್ಲಿ ಎರಡು ಮಾತೇ ಇಲ್ಲ. ನಿಮ್ಗೇನಾದರೂ ಅಕಸ್ಮಾತ್ ಬೇಕು ಅಂತಂದರೆ ನೀವು ನನಗೆ ವಾಟ್ಸಪ್ ಮಾಡಿ, ನಾನು ನಿಮ್ಮನ್ನು ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ನಿಮ್ಮನ್ನು. ಮತ್ತು ಒಂದು ನಿಮ್ಮನ್ನು ವರ್ಕ್ ನೋಡಬೇಕು ಅಂತಂತಂದರೆ ನಮ್ಮ ಒಂದು ಅದೇ ಹೇಳಿದ್ನಲ್ಲ ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ, ಅದಕ್ಕೆ ನೀವು ಹೋಗಿ ಒಂದು ಸಲ ನೋಡಿದ್ರೆ ನಿಮಗೆ ಅದರಲ್ಲಿ ನಾನು ತುಂಬಾ ಒಂದು ವಿಡಿಯೋಸ್ ಹಾಕಿದ್ದೀನಿ ವರ್ಕ್ದೆಲ್ಲ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.